ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಈಶ್ವರ್ಗೌಳಿ ಎಜುಕೇಷನಲ್ ಚಾನಲ್. ನಾನು ನಿಮ್ಮ ಈಶ್ವರ್ಗೌಳಿ. ಸೊ ಈಗಾಗಲೇ ನಿಮಗೆ ಇನ್ಫಾರ್ಮೇಷನ್ ಮಾಡ್ದಂಗೆ ನಾನು ಅಪ್ಲಿಕೇಶನ್ಸಲ್ಲಿ ಜಿಯೋಗ್ರಫಿ ಕ್ಲಾಸಸ್ಗಳು ಅಪ್ಲೋಡ್ ಆಗ್ತಾ ಇದ್ದಾವೆ ಅಂತ ಹೇಳಿದ್ದೆ. ಸೊ ಈ ದಿನ ನಿಮ್ಮ ಮೊದಲನೇ ಕ್ಲಾಸ್ ಆಗಿರೋದ್ರಿಂದಾಗಿ ಸೊ ಕಂಪ್ಲೀಟಾಗಿ ಇನ್ಡೆಪ್ತಾಗಿ ಜಿಯೋಗ್ರಫಿ ಫೌಂಡೇಶನ್ ಕ್ಲಾಸಸ್ಗಳನ್ನು ರನ್ ಆಗ್ತಾ ಇದ್ದಾವೆ. ಸೊ ಇನ್ನು ಯಾರಾದರೂ ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡದೇ ಇರೋರು ಅಪ್ಲಿಕೇಶನ್ಸ್ನ ಡೌನ್ಲೋಡ್ ಮಾಡಿ ಕಂಪ್ಲೀಟಾಗಿ ನಿಮಗೆ ಇನ್ಫಾರ್ಮೇಷನ್ ವಿತ್ ಫೌಂಡೇಶನ್ ಬ್ಯಾಚ್ಗೆ ಬೇಕಾದಂಥ ಸಂಪೂರ್ಣ ಜಿಯೋಗ್ರಫಿ ಕ್ಲಾಸಸ್ನ ನೀಡಿಕೊಡ್ತಾ ಇದ್ದೀವಿ. ಓಕೆನಾ? ಹಾಗಾದರೆ ಈ ಅಪ್ಲಿಕೇಶನ್ಸಲ್ಲಿ ನಿಮಗೆ ಬೆನಿಫಿಟ್ಸ್ ಏನು ಸಿಗುತ್ತಪ್ಪ ಅಂದರೆ, ನಿಮಗೆ ಅಪ್ಲಿಕೇಶನ್ಸಲ್ಲಿ ನಿಮಗೆ ಟೆಸ್ಟ್ ಸೀರೀಸ್ ಸಿಗುತ್ತೆ, ತದನಂತರ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ PDF ನೋಟ್ಸ್ ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟನ್ನು ತೆಗೆಸ್ಕೋಬಹುದು. ಓಕೆನಾ? ಬೋತ್ ಇನ್ ಕನ್ನಡ ಆ್ಯಂಡ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಿಮಗೆ ಸಿಗುತ್ತೆ. ಹಾಗಾದರೆ ಈ ಫೌಂಡೇಶನ್ ಬ್ಯಾಚ್ದು ಬೆನಿಫಿಟ್ಸ್ ಏನಪ್ಪ? ಓಕೆನಾ? ಸೊ ಈಗಾಗಲೇ ನೀವು ನೋಡ್ತಾ ಇರೋವಂಗೆ 10 ಎಕ್ಸಾಮ್ಸ್ಗಳಲ್ಲಿ ಜಿಯೋಗ್ರಫಿ ತನ್ನದೇ ಆದ ರೀತಿಯ ಇನ್ಡೆಪ್ತ್ ಕ್ವಶನ್ಸ್ಗಳನ್ನು ಅರೈಸ್ ಮಾಡ್ತಾ ಇದೆ. ಎಸ್ ಸರ್ ನೋಮ? ಎಸ್. ಓಕೆನಾ? ಸೊ ಈ ಕ್ವಶನ್ಸ್ಗಳನ್ನು ಅರೈಸ್ ಮಾಡ್ತಾ ಇರೋದು ಯಾವ ಬೇಸ್ ಇಟ್ಕೊಂಡು ಎಲ್ಲಿಂದ ಅರೈಸ್ ಆಗ್ತಾ ಇದೆ ಅನ್ನೋದೇ ಭಾಳ ರೇರ್ ಆಗ್ತಾ ಇದೆ. ಹೌದಾ? ನಾವೇನು ಮಾಡ್ತಾ ಇದ್ದೀವಿ, ಎಕ್ಸಾಮ್ಸ್ ಪರ್ಸ್ಪೆಕ್ಟಿವ್ ಆಗಿ ಓದೋದನ್ನ ಬಿಟ್ಟು ಸೊ ಒಂದು 300 ರೂಪೀಸು 400 ರೂಪೀಸ್ ಕೊಟ್ಬಿಟ್ಟು ಪೊಲೀಸ್ ಬುಕ್ಕು, SDA ಬುಕ್ಕು, ವಿಲೇಜ್ ಅಕೌಂಟ್ ಬುಕ್ಕು, ಹೌದಾ, ಲ್ಯಾಂಡ್ ಸರ್ವೇರ್ ಬುಕ್ಕು ಅಂತ ಹೇಳಿ ನೇರವಾಗಿ ಪುಸ್ತಕಗಳನ್ನ ತರ್ತಾ ಇದ್ದೀವಿ. ಆದರೆ ಎಕ್ಸಾಮ್ಸಲ್ಲಿ ನೇರವಾಗಿ ಪುಸ್ತಕಗಳಿಂದ ಕ್ವಶನ್ಸ್ಗಳನ್ನ ಅರೈಸ್ ಮಾಡಲ್ಲ. ಓಕೆನಾ? ಅದು ಏನಾಗ್ತದೆ, ತನ್ನದೇ ಆದ ಒಂದು ಎಕ್ಸಾಮ್ ಪ್ಯಾಟರ್ನ ಅನಲೈಸ್ ಮಾಡಿ ಅದರದೇ ಆದಂಥ ಇನ್ಡೆಪ್ತ್ ಕ್ವಶನ್ಸ್ಗಳನ್ನು ಅರೈಸ್ ಮಾಡ್ತದೆ ಈಚ್ ಸಬ್ಜೆಕ್ಟ್. ಹಾಗಾದರೆ 300 ರೂಪೀಸ್ ಕೊಟ್ಟು ಪುಸ್ತಕಗಳನ್ನ ನೇರವಾಗಿ ತೊಗೊಂಡು ಒಂದು ಸಬ್ಜೆಕ್ಟ್ ಒಂದೇ ಪುಸ್ತಕದಲ್ಲಿ ಎಲ್ಲ ಇರೋದನ್ನ ಓದಿದರೆ ಎಕ್ಸಾಮ್ಸ್ಗಳು ನಿಜವಾಗ್ಲೂ ಕ್ಲಿಯರ್ ಆಗಲ್ಲ. ಓಕೆನಾ? ಸೊ ಹಾಗಾದರೆ ಇವತ್ತು ಜಿಯೋಗ್ರಫಿಯ ಮೊದಲನೇ ಕ್ಲಾಸಸ್ನ ಸ್ಟಾರ್ಟ್ ಮಾಡೋಣ. ಸೊ ಹಾಗಾದರೆ ಇವತ್ತು ಜಿಯೋಗ್ರಫಿಯ ಮೊದಲನೇ ಕ್ಲಾಸು ಜಿಯೋಗ್ರಫಿ. ಓಕೆನಾ? ಕಾಣಿಸ್ತಿದೆಯಾ? ಓಕೆ. ಕಾಣಿಸ್ಲಿಲ್ಲ ಅಂದರೂ ಏನಾಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ಮೇಲ್ಗಡೆ ಬರೆದಿದ್ದು ಜಿಯೋಗ್ರಫಿ ಅಂಥೇಳಿ ಅಷ್ಟೇ. ಓಕೆನಾ? ಜಿಯೋಗ್ರಫಿಯ 1ನೇ ಕ್ಲಾಸು. ಹಾಗಾದರೆ ವಾಟ್ ಈಸ್ ಮೀನ್ ಬೈ ದ ಜಿಯೋಗ್ರಫಿ? ಫಸ್ಟ್ ನಾವು ಎಕ್ಸಾಮ್ಸಲ್ಲಿ ನಾವು ನೋಡಿದಾಗ ಸೈನ್ಸ್ ಇರುತ್ತೆ, ಹಿಸ್ಟ್ರಿ ಇರುತ್ತೆ, ಪೊಲಿಟಿ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಹೌದಾ, ಮೆಂಟಲ್ ಎಬಿಲಿಟಿ, ಮ್ಯಾಥ್ಸು, ರೀಸನಿಂಗು, ಬೇಸಿಕ್ ಲ್ಯಾಂಗ್ವೇಜ್ ಅನ್ನ ಇಂಗ್ಲೀಷ್ ಲ್ಯಾಂಗ್ವೇಜ್. ಓಕೆನಾ? ಸೊ ಹಾಗಾದರೆ ಈ ಜಿಯೋಗ್ರಫಿ ತನ್ನದೇ ಆದ ಕ್ವಶನ್ಸ್ಗಳನ್ನು ಅರೈಸ್ ಮಾಡ್ತಾ ಇದೆ. ಫಸ್ಟ್ ನಾವು ತಿಳ್ಕೊಬೇಕಾಗಿದೆ ವಾಟ್ ಈಸ್ ಮೀನ್ ಬೈ ದ ಜಿಯೋಗ್ರಫಿ. ಹೌದಾ? ಸೊ ವಾಟ್ ಈಸ್ ಮೀನ್ ಬೈ ದ ಜಿಯೋಗ್ರಫಿ ಅಂತಂದಾಗ, ಸೊ ನಾವು ಅರ್ತ್ ಬಗ್ಗೆ ಸ್ಟಡಿ ಮಾಡೋದನ್ನ ಜಿಯೋಗ್ರಫಿ ಅಂತ ಹೇಳ್ತೀವಿ. ಏನಂತೀವಿ ರೀ? ಸ್ಟಡಿ ಆಫ್, ಹೌದಾ, ಸ್ಟಡಿ ಆಫ್ ಅರ್ತ್ ಅಂತ ಕರಿತೀವಿ. ಹೌದಾ? ಸ್ಟಡಿ ಆಫ್ ಅರ್ಥನ್ನು ನಾವು ಜಿಯೋಗ್ರಫಿ ಅಂತ ಕರಿತೀವಿ. ಹೌದಾ? ಭೂಮಿಯ ಬಗ್ಗೆ ಅಧ್ಯಯನ ಮಾಡೋದನ್ನ ನಾವು ಸ್ಟಡಿ ಆಫ್ ಅರ್ತ್ ಅಂತ ಕರಿತೀವಿ, ಜಿಯೋಗ್ರಫಿ ಅಂತ ಕರಿತೀವಿ. ಹಾಗಾದರೆ ನಾವು ಅರ್ತ್ ಬಗ್ಗೆ ತಿಳ್ಕೊಬೇಕಾದ್ರೆ ಮೂಲತಃವಾಗಿ ಅರ್ಥನ ಸುತ್ತಮುತ್ತಲೂ ತಿಳ್ಕೊಬೇಕಾ? ನೇರವಾಗಿ ಭೂಮಿ ಬಗ್ಗೆನೇ ತಿಳ್ಕೊಳಕ್ಕಾಗ್ತದ? ಇಲ್ಲ. ಯಾಕಂದರೆ ಭೂಮಿ ತನ್ನ ಸುತ್ತುತ್ತಾ ಸೌರಮಂಡಲವನ್ನು ಕೂಡ ಅದನ್ನು ಒಳಪಡಿಸ್ಕೊತದೆ. ಸೌರಮಂಡಲ ತನ್ನ ಸುತ್ತಮುತ್ತ ತಗೊಳ್ಳುತ್ತಾ ಹಲವಾರು ನಕ್ಷತ್ರಗಳ ಸೌರಮಂಡಲವನ್ನು ಹಿಡಿದು ಅದು ಒಂದು ಗ್ಯಾಲಕ್ಸಿಗಳ ಫಾರ್ಮೇಷನ್ಸ್ನ ಮಾಡ್ಕೊಳ್ಳುತ್ತೆ. ಆ ಗ್ಯಾಲಕ್ಸಿಗಳು ತನ್ನದೇ ಆದ ರೂಪಾಂತರಗಳಲ್ಲಿ ಒಳಗೊಂಡು ಇಡೀ ಬ್ರಹ್ಮಾಂಡದಲ್ಲಿ ಗ್ಯಾಲಕ್ಸಿಗಳು ಹಲವಾರು ಆಗಿ ಇರ್ತವೆ. ಹೌದಾ ಇಲ್ವಾ? ಎಸ್. ಹಾಗಾದರೆ ನಾವು ಮೊದಲು ತಿಳ್ಕೊಬೇಕಾಗಿದ್ದು ಬ್ರಹ್ಮಾಂಡದ ಬಗ್ಗೆ. ಸರ ಇಷ್ಟು ಫೌಂಡೇಶನ್ ಕ್ಲಾಸಸಲ್ಲಿ ಸಿಗುತ್ತಾ? ಎಸ್. ಸೊ ನಿಮಗೆ ಇನ್ಡೆಪ್ತಾಗಿ ಸ್ಟೋರಿ ಮುಖಾಂತರ ಕಾನ್ಸೆಪ್ಟ್ಗಳನ್ನು ನೋಡ್ತಾ ಹೋಗೋಣ. ಓಕೆ? ಹಾಗಾದರೆ ಸೊ ಫಸ್ಟ್ ಸ್ಟಡಿ ಆಫ್ ಅರ್ತ್ ಅಂದ್ವಲ್ಲ, ಹಾಗಾದರೆ ಅರ್ತ್ ಬಗ್ಗೆ ಸ್ಟಡಿ ಮಾಡಬೇಕಾದ್ರೆ ನಾವು ಅರ್ತ್ ಯಾವ ಶೇಪಲ್ಲಿದೆ ಅನ್ನೋದನ್ನು ನಾವು ಈಗಾಗಲೇ ಪ್ರೈಮರಿ ಹಂತದಲ್ಲಿ, ಹೈಸ್ಕೂಲ್ ಹಂತದಲ್ಲಿ ಕಲ್ತಿದ್ದೀವಿ. ಸೊ ಅರ್ತ್ ಯಾವ ಶೇಪಲ್ಲಿದೆಯಪ್ಪ ಅಂದರೆ ವೃತ್ತಾಕಾರದಲ್ಲಿ, ಕಿತ್ತಳೆ ಆಕಾರದಲ್ಲಿ. ಹೌದಾ? ಹಾಗೆ ಇದೆಯಾ? ಅದನ್ನೇ ಓದಿದ್ದೀವಾ? ವೃತ್ತಾಕಾರದಲ್ಲಿದೆ, ಕಿತ್ತಳೆ ಆಕಾರದಲ್ಲಿದೆ, ಚಪ್ಪಟೆ ಆಗಿದೆ, ಹಂಗಿದೆ, ಹಿಂಗಿದೆ. ಸೊ ಹಂಗಿಲ್ಲ ರೀ. ಸೊ ಅರ್ತ್ ಇರೋದು ನಾವು ಅಂದ್ಕೊಂಡಿದ್ದೀವಿ ವೃತ್ತಾಕಾರದಲ್ಲಿ ಅಂತ. ಅರ್ತ್ ಇರೋದು ಆ ಶೇಪಲ್ಲಿಲ್ಲ. ಅರ್ಥನ ಶೇಪ್ಗೆ ನಾವು ಜಿಯೋಡ್ ಅಂತ ಕರಿತೀವಿ. ಏನಂತೀವಿ ರೀ? ಜಿಯೋಡ್ ಅಂತ ಕರಿತೀವಿ. ಯಾಕೆ ನಾವು ಜಿಯೋಡ್ ಅಂತೀವಿ ಅದನ್ನು? ಹೌದಾ? ನೋಡಲಿಕ್ಕೆ ಟಾಪ್ ವ್ಯೂ ಇಂದ ನೋಡಿದ್ರೆ ಅದು ವೃತ್ತಾಕಾರದಲ್ಲಿ ಕಾಣಿಸ್ತದೆ, ಆ ಕಡೆ ಈ ಕಡೆ ಪ್ರದೇಶಗಳು ಉಬ್ಬರವಾಗಿ ಕಾಣಿಸ್ತವೆ. ಸೊ ನೋಡಿ, ಮನುಷ್ಯನನ್ನು ನೇರವಾಗಿ ದೂರದಿಂದ ನೋಡಿದ್ರೆ ಮುಖ ಹೆಂಗೆ ಕಾಣಿಸ್ತದೆ? ವೃತ್ತಾಕಾರದಲ್ಲಿದೆ. ಹೌದಾ? ಎಸ್. ಮನುಷ್ಯನ ಮುಖ ಗುಂಡಾಕಾರದಲ್ಲಿದೆ, ವೃತ್ತಾಕಾರದಲ್ಲಿದೆ ಅಂತೀವಿ. ಆದರೆ ಮನುಷ್ಯನ ಮುಖ ಆ್ಯಕ್ಚುಲಿ ಇರೋದು ಯಾವುದೇ? ಸೊ ಈ ಕಡೆ ಮೂಗು ಹಿಂಗೆ ಮೇಲ್ಗಡೆ ಬಂದಿದೆ, ಹಣಪಟ್ಟೆ ಉಬ್ಬರವಾಗಿದೆ, ಹೌದಾ, ಕೆನ್ನೆಗಳು ಉಬ್ಕೊಂಡಿದೆ, ಇಲ್ಲಿ ಕೆಳಗಡೆ ಅರಣ್ಯ ಪ್ರದೇಶ ಇದೆ, ಮೇಲ್ಗಡೆ ಅರಣ್ಯ ಪ್ರದೇಶ ಇದೆ, ಹೌದಾ, ಇಲ್ಲಿ ಯಾವುದೋ ಹಿಂಗೆ ಕಣ್ಣುಗಳು ಒಳಗಡೆ ಹೋಗಿದೆ, ಹೌದಾ. ಸೊ ಈ ಎಲ್ಲ ಥರದ್ದು ಒಳಗೊಂಡು ಆ ಮೇಲ್ಭಾಗದಲ್ಲಿ ನಾನು ನೋಡಿದಾಗ ಅದನ್ನು ನನಗೆ ವೃತ್ತಾಕಾರದಲ್ಲಿ ಕಾಣಿಸ್ತಾ ಇದೆ, ಗುಂಡಾಕಾರದಲ್ಲಿ ಕಾಣಿಸ್ತಾ ಇದೆ. ಅದೇ ರೀತಿ ಭೂಮಿನೂ ಕೂಡ ಸೊ ಯಾವುದೋ ಒಂದು ಪ್ರದೇಶ ಭೂಮಿಯ ಮೇಲ್ಭಾಗದಲ್ಲಿದೆ, ಯಾವುದೋ ಒಂದು ಪ್ರದೇಶ ಭೂಮಿಯ ಒಳಭಾಗದಲ್ಲಿದೆ. ಸಮುದ್ರ ಮಟ್ಟದಲ್ಲಿ ಪೂರ್ತಿ ಕೆಳಮಟ್ಟಕ್ಕೆ
ಕೆಳಕ್ಕೆ ಹೋಗಿದೆ, ಹೌದಾ? ಸೊ ಇನ್ನೊಂದು ಪ್ರದೇಶದಲ್ಲಿ ಅರಣ್ಯ ಇದೆ, ಯಾವುದೋ ಮೂಲೆಯಲ್ಲಿ ಸಹರಾ ಮರುಭೂಮಿ ಇದೆ, ಹೌದಾ? ಸೊ ಈ ಎಲ್ಲ ಪ್ರದೇಶಗಳನ್ನು ಒಳಗೊಂಡು ಭೂಮಿ ತನ್ನದೇ ಆದ ವೈಶಿಷ್ಟ್ಯತೆಗಳಿಂದ ಕೊಂಡುಕೊಂಡಿದೆ. ಹಾಗಾಗಿ ಅದನ್ನು ನಾವು ಜಿಯೋಡ್ ಶೇಪ್ ಅಂತೀವಿ. ಏನಂತೀವಿ ರೀ? ಜಿಯೋಡ್ ಶೇಪ್ ಮೀನ್ಸ್ ಇರ್ರೆಗ್ಯುಲರ್ ಶೇಪ್, ಹೌದಾ? ಸೊ ಅದಕ್ಕೆ ತನ್ನದೇ ಆದ ಶೇಪ್ ಇರಲ್ಲ, ಅಕ್ಯುರೇಟಾಗಿ ಶೇಪ್ ಇರಲ್ಲ. ನೀವು ಅನ್ಕೊಂಡಿರ್ಬೋದು ಹಿಂಗೆ ಬ್ರೌಂಡ್ ಇದೆ, ಹಿಂಗಿದೆ, ಹಿಂಗಿರಲ್ಲ, ಹಿಂಗಿರುತ್ತೆ. ಓಕೆನಾ? ಎಡ್ಜ್ಗಳು ಯಾವ್ಯಾವ ಕಡೆನೋ ಹೋಗಿರ್ತವೆ, ಏನೇನೋ ಆಗಿರ್ತಾವೆ. ಓಕೆನಾ? ಸೊ ಇದು ಜಿಯೋಡ್ ಶೇಪ್ ಅಂತ ಕರಿತೀವಿ. ಓಕೆ, 1 ಸೆಕೆಂಡ್ ಡಸ್ಟ್ ತಗೊತೀನಿ. ಸಾರಿ ಫಾರ್ ದ ಇನ್ಕನ್ವೀನಿಯಂಟ್. ಓಕೆ, ಸೊ ಇವಾಗ ಏನಾಗಿದೆ, ಭೂಮಿ ಯಾವುದಿದೆ? ಜಿಯೋಡ್ ಶೇಪಲ್ಲಿದೆ ಅಂತ ಹೇಳ್ತೀವಿ. ಹಾಗಾದರೆ ಈ ಭೂಮಿಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ಸೊ ನಾವು ಏನು ಮಾಡ್ತಾ ಇದ್ದೀವಿ? ಬ್ರಹ್ಮಾಂಡದ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತೀವಿ. ಸೊ ಆ ಭೂಮಿ ಜಿಯೋಗ್ರಫಿಲಿ ಹಲವಾರು ವಿಷಯಗಳನ್ನ ಕಲಿತೀವಿ ನಾವು. ಓಷನೋಗ್ರಫಿ ಕರಿತೀವಿ, ಜಿಯೋಗ್ರಫಿ ಕರಿತೀವಿ, ಜಿಯೋಲಜಿ ಕರಿತೀವಿ, ಹೌದಾ? ಜಿಯೋಲಜಿ ಮೀನ್ಸ್ ಸೊ ಭೂಗರ್ಭದ ಅಧ್ಯಯನವನ್ನು ಮಾಡ್ತೀವಿ. ಮತ್ತು ಅಸ್ಟ್ರಾಲಜಿ ಕಲಿತೀವಿ, ಹೌದಾ? ಹೀಗೆ ಖಗೋಳಶಾಸ್ತ್ರದ ಬಗ್ಗೆ ಒಂದು ಸ್ವಲ್ಪ ವಿಚಾರಗಳನ್ನ ಮಾಡ್ತೀವಿ. ಹಾಗಾದರೆ ಬ್ರಹ್ಮಾಂಡದ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಬ್ರಹ್ಮಾಂಡದ ಒಂದು ಭಾಗವಾಗಿ ಭೂಮಿ ಇದೆ, ಹೌದಾ? ಬ್ರಹ್ಮಾಂಡದ ಒಂದು ಭಾಗವಾಗಿ ಸೌರಮಂಡಲ ಇದೆ, ಸೌರಮಂಡಲದ ಒಂದು ಭಾಗವಾಗಿ ಭೂಮಿ ಇದೆ, ಹೌದಾ ಇಲ್ವೋ? ಎಸ್. ಸೊ ಬ್ರಹ್ಮಾಂಡದಲ್ಲಿ ಸೌರಮಂಡಲ ಒಂದು ಭಾಗವಾಗಿದೆ, ಆ ಸೌರಮಂಡಲದ ಒಂದು ಭಾಗವಾಗಿ ಭೂಮಿ ಇದೆ. ಹಾಗಾದರೆ ಭೂಮಿಯ ಒಳಗಡೆ ಅಂದರೆ ಮನೆಯಿಂದ ಹೊರಗಡೆ ಬಂದು ನಾವು ಮಧ್ಯರಾತ್ರಿ ನೋಡಿದಾಗ ನಮಗೆ ಬ್ರಹ್ಮಾಂಡದಲ್ಲಿ ಒಂದಿಷ್ಟು ಏನೋ ವಿಶೇಷವಾಗಿ ಕಾಣಿಸುತ್ತೆ. ಎಸ್ ಸರ್ ನಮ್ಮ ಮೊದಲು ಮೇಲಿಂದ ಕೆಳಗಡೆ ಬರೋಣ, ಓಕೆನಾ? ಹಾಗಾದರೆ ಬ್ರಹ್ಮಾಂಡದಲ್ಲಿ ಮೇಲ್ಗಡೆ ಒಂದಿಷ್ಟು ಭಾಗ ಕಾಣಿಸುತ್ತೆ ನಿಮಗೆ. ಕತ್ಲೆಯಲ್ಲಿ ಫಸ್ಟ್ ಹೊರಗಡೆ ಬಂದಾಗ ನಕ್ಷತ್ರಗಳು ಕಾಣಿಸ್ತವೆ. ಎಸ್ ಸರ್ ನೋಮ ಫಸ್ಟ್ ಕಾಣದೆ ನಕ್ಷತ್ರಗಳು ಏನು ಕಾಣಿಸ್ತವೆ ರೀ? ಫಸ್ಟ್ ಕಾಣದೆ ನಕ್ಷತ್ರಗಳು ಕಾಣಿಸ್ತವೆ. ಹಾಗಾದರೆ ಈ ನಕ್ಷತ್ರಗಳ ಬಗ್ಗೆ ಎಣಿಸ್ಲಿಕ್ಕೆ ಆಗ್ತದ ನಕ್ಷತ್ರಗಳನ್ನು? ನೋವೇ ಚಾನ್ಸೇ ಇಲ್ಲ. ನಕ್ಷತ್ರಗಳು ಎಷ್ಟಿದ್ದಾವೆ? 100 ಅರಬ್ ಇಂಟು 100 ಅರಬ್, ಅಣಿಸಲಾಗದ ಸಂಖ್ಯೆಯಲ್ಲಿ ನಕ್ಷತ್ರಗಳಿರ್ತವೆ. ಅಂಥ ನಕ್ಷತ್ರಗಳಲ್ಲಿ ಒಂದು ನಮ್ಮ ಸೂರ್ಯನೂ ಕೂಡ ಹೌದು. ಸೂರ್ಯನಿಗೆ ತನ್ನದೇ ಆದ ಶಕ್ತಿ ಇದೆ, ತನ್ನದೇ ಆದ ಉಷ್ಣ ಇದೆ, ತನ್ನದೇ ಆದ ಟೆಂಪ್ರೇಚರ್ ಇದೆ, ತನ್ನದೇ ಆದ ಪ್ರಕಾಶಮಾನವನ್ನು ಬೀಸುವಂಥ ಶಕ್ತಿ ಇದೆ. ಹಾಗಾಗಿ ಇದು ತನ್ನದೇ ಆದ ಬೆಳಕಿನ ಕ್ರಿಯೆಯನ್ನು ಒಳಗೊಂಡಿದ್ದ ನಾವು ಸೂರ್ಯ ಅಂತ ಕರಿತೀವಿ, ನಕ್ಷತ್ರ ಅಂತ ಕರಿತೀವಿ. ಆ ನಕ್ಷತ್ರಗಳಲ್ಲಿ ಒಂದು ಹೆಸರನ್ನ ನಾವು ಸೂರ್ಯ ಅಂತ ಇಟ್ಟಿದ್ದೀವಿ. ಎಸ್ ಸರ್ ನೋಮ ಇಷ್ಟಾರು ಗೊತ್ತಿದೆಯಾ? ಓಕೆ, ಇದು ಫೌಂಡೇಶನ್ ಬ್ಯಾಚ್ ಆಗಿರೋದ್ರಿಂದ ಒಂದು ಸ್ವಲ್ಪ ನಿಮಗೆ ವಿವರಗಳು ಗೊತ್ತಿರ್ತವೆ, ಓಕೆನಾ? ಸೊ ಹಾಗಾದರೆ ಈ 10 ನಮ್ಮ ಭೂಮಿಗೆ ತನ್ನದೇ ಆದ ಬೆಳಕಿದೆಯಾ? ಇಲ್ಲ. ಭೂಮಿಗೆ ತನ್ನದೇ ಆದ ಟೆಂಪ್ರೇಚರ್ ಇದೆಯಾ? ಇಲ್ಲ. ಸೊ ತನ್ನದೇ ಆದ ಉಷ್ಣವನ್ನು ಕ್ರಿಯೇಟ್ ಮಾಡುವಂಥ ಶಕ್ತಿ ಇದೆಯಾ? ಇಲ್ಲ. ಸೊ ಸೌರಮಂಡಲದಲ್ಲಿ ನಕ್ಷತ್ರಗಳಿಗೆ ಏನಿರುತ್ತೆ? ತನ್ನದೇ ಆದ ಉಷ್ಣ, ತನ್ನದೇ ಆದ ಟೆಂಪ್ರೇಚರು, ತನ್ನದೇ ಆದ ಸ್ಟ್ಯಾಂಡರ್ಡಿಟಿ ಮೇಂಟೈನ್ ಮಾಡಿಕೊಂಡು ತನ್ನದೇ ಆದ ಪ್ರಕಾಶಮಾನವನ್ನು ಬೀಸುವಂಥ ಶಕ್ತಿ ಇರುತ್ತೆ ಯಾವುಗಳಿಗೆ? ನಕ್ಷತ್ರಗಳಿಗೆ. ಹಾಗಾಗಿ ಅವುಗಳನ್ನು ನಕ್ಷತ್ರ ಅಂತ ಕರಿತೀವಿ. 10 ನಕ್ಷತ್ರಗಳ ನಮ್ಮ ಮಧ್ಯ ಒಂದು ನಮ್ಮ ನಕ್ಷತ್ರ ಇರುತ್ತೆ, ಅದನ್ನು ನಾವು ಸೂರ್ಯ ಅಂತ ಕರಿತೀವಿ, ಹೌದಾ? ಸೂರ್ಯ ಅಂತ ಕರಿತೀವಿ. ನಿಮಗೂ ಬೇರೆ ಬೇರೆ ನಕ್ಷತ್ರಗಳಿರ್ತವೆ, ನಿಮ್ಮ ಫೇವ್ರೇಟ್ ತಾರೆಗಳಿರ್ತವೆ, ಅವುಗಳಿಗೆ ನೀವು ಬೇರೆ ಬೇರೆ ಹೆಸರುಗಳಿಟ್ಟಿರ್ತೀರ. 140 ಕೋಟಿ ಜನಸಂಖ್ಯೆಯಲ್ಲಿ ಒಂದು ವಿಶೇಷವಾಗಿ ನಿಮ್ಮದೇ ಆದಂಥದ್ದು ಒಂದು ನಕ್ಷತ್ರ ಇರುತ್ತೆ, ಅದನ್ನು ನೀವು ಚಿನ್ನು, ಮುದ್ದು, ಬಂಗಾರ, ಬೆಳ್ಳಿ ಅಂತ ಕರ್ಕೊಂಡಿರ್ತೀರ, ಓಕೆನಾ? ಹಾಗಾದರೆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ನಮ್ಮ ನಕ್ಷತ್ರ ಯಾವುದ್ರಿ? ಸೊ ನಮ್ಮ ನಕ್ಷತ್ರ ಸೂರ್ಯ. ಹಾಗಾದರೆ ಈ ನಕ್ಷತ್ರಗಳ ಮೂಲತವನ್ನು ಹುಡುಕ್ತಾ ಹೋದರೆ ಈ ನಕ್ಷತ್ರಗಳು ಮೂಲವಾಗಿ ಹೆಂಗಿದ್ವಪ್ಪ ಅಂದರೆ ಸೊ ಬ್ರಹ್ಮಾಂಡದಲ್ಲಿ ಧೂಳು ಮತ್ತು ಅನಿಲ ಕಣಗಳಿಂದ ತುಂಬಿಕೊಂಡಿತ್ತು. ಬ್ರಹ್ಮಾಂಡದಲ್ಲಿ ನಕ್ಷತ್ರಗಳು ಧೂಳು ಮತ್ತು ಅನಿಲ ಕಣಗಳಿಂದ ತುಂಬಿಕೊಂಡಿತ್ತು. ಇದನ್ನು ನಾವೇನಂತೀವಿ? ನಿಹಾರಿಕಾ ಅಂತ ಕರಿತೀವಿ. ಏನಂತೀವಿ ರೀ? ನಿಹಾರಿಕಾ ಅಂತ ಕರಿತೀವಿ. ಇದನ್ನು ಇಂಗ್ಲೀಷಲ್ಲಿ ನೆಬುಲಾ ಅಂತ ಕರೀತಾರೆ. ಏನಂತಾರೆ? ನೆಬುಲಾ ಅಂತ ಕರೀತಾರೆ. ಬ್ರಹ್ಮಾಂಡದಲ್ಲಿ ನಕ್ಷತ್ರಗಳು ಮೂಲತಃವಾಗಿ ಯಾವ ಥರ ಇದ್ವು? ಧೂಳು ಮತ್ತು ಅನಿಲಗಳ ಕಣಗಳಿಂದ ತುಂಬಿಕೊಂಡಿತ್ತು. ಧೂಳು ಮತ್ತು ಅನಿಲಗಳಿಂದ ತುಂಬಿಕೊಂಡಿತ್ತು. ಇದನ್ನು ನಾವೇನಂತೀವಿ? ನಿಹಾರಿಕಾ ಅಂತ ಕರೆದ್ವಿ. ಈ ನಿಹಾರಿಕಾ ಕಾಲಾಂತರದಲ್ಲಿ ಮುಂದೆ ಬರ್ತಾ ಹೆಂಗಾಗ್ತದೆ? ಸೊ ಅದೇನಾಗ್ತದೆ? ಎಲ್ಲ ಒಕ್ಕೂಟವಾಗಿ ಇದರಲ್ಲೇ ಅನಿಲಗಳಿರ್ತವೆ. ಯಾವ ಅನಿಲ ಇರ್ತವೆ? ಹಲವಾರು ಅನಿಲಗಳಿರ್ತವೆ. ಹೈಡ್ರೋಜನ್ ಮೂಲತಃವಾಗಿ ಮೊದಲನೇ ಅನಿಲ ಅಂತ ಅಂದ್ಕೊಳ್ಳಿ, ಓಕೆನಾ? ಪಿರಿಯಡಿಕ್ ಟೇಬಲಲ್ಲೂ ಹೈಡ್ರೋಜನ್ ಫಸ್ಟ್, ಹಾಗೆ ನಮ್ಮ ಬ್ರಹ್ಮಾಂಡದ ಉಗಮಕ್ಕೂ ಕೂಡ ಮೊದಲು ಹೈಡ್ರೋಜನ್ ಫಸ್ಟ್. ಈ ಹೈಡ್ರೋಜನ್ ಇದ್ದಿದ್ದು ಕಾಲಾಂತರ ಕ್ರಮಗಳಲ್ಲಿ ಇದರೊಳಗಡೆ ರಿಯಾಕ್ಷನ್ ಆಗಿ ಸಂಯೋಜನೆ ಕ್ರಿಯೆಯಾಗಿ, ಯಾವ ಥರ? ಸಂಯೋಜನೆ ಕ್ರಿಯೆಯಾಗಿ ಅದು ಏನಾಗ್ತದೆ? ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗ್ತದೆ. ಯಾವಾಗ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗುತ್ತೋ, ಈ ಧೂಳು ಮತ್ತು ಅನಿಲಗಳ ಗುಂಪಿನಲ್ಲಿ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗುತ್ತೋ ಆವಾಗ ಅಲ್ಲೇನಾಗ್ತದೆ? ಸೊ ಉಷ್ಣ ಕ್ರಿಯೇಟ್ ಆಗುತ್ತೆ. ಯಾವಾಗ ಉಷ್ಣ ಕ್ರಿಯೇಟ್ ಆಗುತ್ತೋ ಅಲ್ಲೇನಾಗ್ತದೆ? ಸೊ ಪ್ರಕಾಶಮಾನವಾದ ಬೆಳಕಿನ ಕ್ರಿಯೆ ನಡೀತದೆ. ಯಾವಾಗ ಬೆಳಕಿನ ಕ್ರಿಯೆ ನಡೀತದೋ ಅಷ್ಟೆಲ್ಲ ಆಗಬೇಕು ಅಂದರೆ ಏನಿರಬೇಕು ರೀ? ಟೆಂಪ್ರೇಚರ್ ಇರಬೇಕು. ಟೆಂಪ್ರೇಚರು 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರು ಇಂಟರ್ನಲ್ಲಿ ಇರ್ತದೆ. ಯಾವುದು? ಒಂದು ನಕ್ಷತ್ರದ ಒಳಗಡೆ ಆನ್ ಆ್ಯಂಡ್ ಎವರೇಜು 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರು ಇಂಟರ್ನಲ್ಲಿ ಇರ್ತದೆ. ಹಾಗಾದರೆ ಈ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರ್ತಕ್ಕಂಥ ನಕ್ಷತ್ರ ಯಾವ ಸ್ಥಿತಿಯಲ್ಲಿ ಇರ್ತದೆಯಪ್ಪ ಅಂದರೆ ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರ್ತದೆ. ಯಾವ ಸ್ಥಿತಿಲಿ ಇರ್ತದೆ?
ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರ್ತದೆ. ಈ ಎಷ್ಟು ಗುಣಗಳನ್ನು ಒಳಗೊಂಡ್ರೆ ಮಾತ್ರ ಇದೇನಾಗಿರ್ತದೆ, ನಕ್ಷತ್ರ ಅನ್ನಿಸ್ಕೊಂತದೆ. ಹಾಗಾದರೆ ಈ ಎಲ್ಲ ಗುಣಗಳನ್ನು ಒಳಗೊಂಡ್ರೆ ಅದೇನಾಗ್ತದೆ, ನಕ್ಷತ್ರ ಅಂತ ಅನಿಸ್ಕೊಳ್ತದೆ. ಏನಾಗಿರಬೇಕು, ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗಬೇಕು. ಆ ಹೀಲಿಯಂ ಕ್ರಿಯೆಯಿಂದಾಗಿ ಏನಾಗ್ತದೆ, ಅಲ್ಲಿ ಇಂಟರ್ನಲ್ಲಿ ಉಷ್ಣ ಕ್ರಿಯೇಟ್ ಆಗ್ತದೆ, ಉಷ್ಣದಿಂದ ಪ್ರಕಾಶಮಾನವಾಗ್ತದೆ. ಅದೆಲ್ಲ ಕ್ರಿಯೆ ನಡಿಬೇಕು ಅಂದರೆ ಆ್ಯನ್ ಆ್ಯಂಡ್ ಅವರೇಜ್ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರಬೇಕು. ಆ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇದ್ದಾಗ ಅದರ ಇಂಟರ್ನಲ್ ಕ್ರಿಯೆ ಹೆಂಗಾಗಿರ್ತದೆ, ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರ್ತದೆ. ಎಸ್ ಆರ್ ನೋಮ? ಓಕೆ. ಸೊ ಈ ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರ್ತಕ್ಕಂಥ ನಕ್ಷತ್ರಗಳ ಬಣ್ಣಗಳು ಈ ಟೆಂಪ್ರೇಚರ್ ಮೇಲೆ ಡಿಸೈಡ್ ಆಗ್ತದೆ. ಹೌದಾ? ನಕ್ಷತ್ರಗಳ ಬಣ್ಣಗಳು ಯಾವುದ್ರ ಮೇಲೆ ಡಿಸೈಡ್ ಆಗ್ತದೆ, ಈ ಟೆಂಪ್ರೇಚರ್ ಮೇಲೆ ಡಿಸೈಡ್ ಆಗ್ತದೆ. ಮೊದಲನೇದಾಗಿ ಫಸ್ಟ್ ನಮ್ಮ ನಕ್ಷತ್ರ ಏನಾದರೂ ಓಕೆನಾ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್, ಇದು ಆ್ಯನ್ ಆ್ಯಂಡ್ ಅವರೇಜ್ ನಾರ್ಮಲ್ ಅಂತ ಕರಿತೀವಿ. ಈ ನಾರ್ಮಲ್ ಆಗಿ ನಮ್ಮ ನಕ್ಷತ್ರ ಏನಾದರೂ 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಲ್ಲಿದ್ದರೆ ಅದು ರೆಡ್ ಕಲರ್ ಆಗಿರ್ತದೆ. ಓಕೆನಾ? ಸೊ ಬರ್ಕೊಳ್ಳಿ ಬೇಕಿದ್ರೆ ಕಲರ್ಸಲ್ಲಿ. ಸರಿ, ಹಸಿ ಆಯ್ತಾ? ಓಕೆ. ಸೊ ನಾರ್ಮಲ್ ಆಗಿದ್ದರೆ ಯಾವ ಬಣ್ಣದಲ್ಲಿ ಇರ್ತದೆ, ರೆಡ್ಡಲ್ಲಿ ಇರ್ತದೆ, ಕೆಂಪಲ್ಲಿ ಇರ್ತದೆ. ಸೊ ಇನ್ನೊಂದು ನಾರ್ಮಲ್ ಆಗಿದ್ದರೆ ಇದು ರೆಡ್. ಓಕೆನಾ? ನಾರ್ಮಲ್ ಆಗಿದ್ದರೆ ರೆಡ್ಡಲ್ಲಿ ಇರ್ತದೆ. ಸೊ ಇನ್ನೊಂದು ಮಿಡ್ ವರ್ಷನ್ ಆ್ಯನ್ ಆ್ಯಂಡ್ ಅವರೇಜ್. ಸೊ 6000 ಡಿಗ್ರಿ ಸೆಲ್ಸಿಯಸ್ಗಿಂತನೂ 6000 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಅದು ರೆಡ್ಡಲ್ಲಿ ಇರ್ತದೆ. ಅಕಸ್ಮಾತ್ 6000 ಡಿಗ್ರಿ ಸೆಲ್ಸಿಯಸ್ಗಿಂತನೂ ಸ್ವಲ್ಪ ಜಾಸ್ತಿ ಇದ್ದರೆ ಅದು ಯಾವುದರಲ್ಲಿ ಇರ್ತದೆ, ವೈಟ್ ಬ್ಲೂ ಆಗಿರ್ತದೆ. ಓಕೆನಾ? ವೈಟ್ ಬ್ಲೂ ಅಂತ ಕರಿತೀವಿ. ಹೌದಾ? ವೈಟ್ ಬ್ಲೂ ಆಗಿರ್ತದೆ. ಸೊ ವೈಟ್ ಬ್ಲೂ ಅಲ್ಲಿ ಆ್ಯನ್ ಆ್ಯಂಡ್ ಅವರೇಜ್ ಸ್ವಲ್ಪ 6000 ಇದ್ದಿದ್ದು ಒಂದು 8000, 10000, 15000, 20000, 25000, 30000 ಡಿಗ್ರಿ 40000ವರೆಗೂ ಇದ್ದರೆ ಅದನ್ನು ಯಾವುದರಲ್ಲಿರ್ತದೆ, ವೈಟ್ ಬ್ಲೂ ಅಲ್ಲಿ ಇರ್ತದೆ. ಅಕಸ್ಮಾತ್ ಅದೇ ನಕ್ಷತ್ರದಲ್ಲಿ ಇಂಟರ್ನಲ್ ಟೆಂಪ್ರೇಚರ್ ಗೋಸ್ ಟು 50,000 ಡಿಗ್ರಿ ಸೆಲ್ಸಿಯಸ್, 80,000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಆದಾಗ ಅಲ್ಲೇನಾಗ್ತದೆ, ಬ್ಲೂ ಕಲರ್, ಕಂಪ್ಲೀಟ್ ಬ್ಲೂ ಕಲರ್ ಆಗಿ ಫಾರ್ಮೇಷನ್ಸ್ ಆಗ್ತವೆ ನಕ್ಷತ್ರಗಳು. ಓಕೆನಾ? ಸೊ ಹೈಡ್ರೋಜನ್ ಧೂಳು ಮತ್ತು ಅನಿಲಗಳ ಕಡೆಯನ್ನು ಸಂಯೋಜನೆ ಆಗಿ ಹೈಡ್ರೋಜನ್ ಗೋಸ್ ಟು ಹೀಲಿಯಂ ಆಗ್ತದೆ. ಉಷ್ಣ ಟೆಂಪ್ರೇಚರ್ ಆಗಿ 6000 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಪ್ಲಾಸ್ಮಾ ಫಾರ್ಮೇಷನ್ಸಿಗೆ ಬರ್ತದೆ. ಆವಾಗ ಏನಾಗ್ತದೆ, ಅವುಗಳ ಕಲರ್ ಮೇಲೆ ನಾವು ನಕ್ಷತ್ರಗಳನ್ನು ಡಿಸೈಡ್ ಮಾಡ್ತೀವಿ. ಈಗ ಇಲ್ಲಿಗೆ ಮುಗ್ತೀವಿ. ಸೊ ಆದರೆ ಒಂದು ಟೈಮ್ ಬರುತ್ತೆ, ನಕ್ಷತ್ರಗಳಲ್ಲಿರ್ತಕ್ಕಂಥ ಹೈಡ್ರೋಜನ್ನು ಆ ಕ್ರಿಯೆ ನಡೆಸೋದನ್ನ ಕಡಿಮೆ ಮಾಡ್ತಾ ಬಂದಾಗೆಲ್ಲ ಎನರ್ಜಿ ಕಮ್ಮಿ ಆಗ್ತಾ ಬರ್ತದೆ. ಓಕೆನಾ? ನಕ್ಷತ್ರಗಳಿಗೆ ಯಾವಾಗ ಎನರ್ಜಿ ಕಮ್ಮಿ ಆಗ್ತಾ ಬರ್ತದೋ, ಹೈಡ್ರೋಜನ್ನು ಹೀಲಿಯಂ ಆಗಿ ಕನ್ವರ್ಟ್ ಆಗಿ ಉಷ್ಣ ಮತ್ತು ಪ್ರಕಾಶತೆಯನ್ನು ಕಡಿಮೆ ಮಾಡ್ತಾ ಬರ್ತದೋ, ಆವಾಗ ನಕ್ಷತ್ರದ ಸೈಜು ಏನಾಗ್ತಾ ಬರ್ತದೆ, ದೊಡ್ಡದಾಗ್ತಾ ಬರ್ತದೆ. ಸೊ ಆವಾಗ ನಕ್ಷತ್ರದ ಸೈಜು ಏನಾಗ್ತದೆ, ಸೈಜು ಲಾರ್ಜರ್ ಆಗಲಿಕ್ಕೆ ಬರ್ತದೆ. ಹೌದಾ? ಸೈಜ್ ಏನಾಗ್ತದೆ, ಲಾರ್ಜರ್ ಆಗ್ತದೆ. ನಕ್ಷತ್ರದ ಸೈಜು ದೊಡ್ಡದಾಗ್ತಾ ಹೋಗ್ತದೆ. ಯಾವಾಗ ನಕ್ಷತ್ರದ ಸೈಜು ದೊಡ್ಡದಾಗ್ತಾ ಹೋಗ್ತದೋ, ಈ ನಕ್ಷತ್ರದ ಸೈಜು ದೊಡ್ಡದಾಗ್ತಾ ಹೋಗ್ತದೋ, ಇದರ ಪ್ರಕಾಶತೆಯ ಬೆಳಕಿನ ಶಕ್ತಿ ಏನಾಗ್ತದೆ, ಕಡಿಮೆ ಆಗ್ತದೆ. ಸೊ ಯಾವಾಗ ಬೆಳಕಿನ ಶಕ್ತಿ ಕಡಿಮೆ ಆಗ್ತದೋ, ಇದನ್ನು ನಾವು ಯಾವಾಗ ನಕ್ಷತ್ರ ದೊಡ್ಡದಾಗ್ತಾ ಹೋಗ್ತದೋ ಇದನ್ನು ನಾವು ರೆಡ್ ಜಾಯಿಂಟ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಏನಂತೀವಿ ರೀ, ರೆಡ್ ಜಾಯಿಂಟ್ ಅಂತ ಕರೀತಾರೆ. ಓಕೆನಾ? ಸೊ ಸೈಜು ದೊಡ್ಡದಾಗ್ತಾ ಹೋಗ್ತದೆ, ಯಾವುದ್ರದ್ದು, ನಕ್ಷತ್ರದ್ದು ಎನರ್ಜಿ ಕಮ್ಮಿ ಆಗ್ತಾ ಹೋಗ್ತದೆ. ಇಲ್ಲೇನಾಗಿರ್ತದೆ, ಎನರ್ಜಿ, ಹೌದಾ, ಶಕ್ತಿ ಏನಾಗಿರ್ತದೆ, ಕಮ್ಮಿ ಆಗ್ತಾ ಇರ್ತದೆ. ಇದನ್ನು ನಾವು ರೆಡ್ ಜಾಯಿಂಟ್ ಅಂತ ಕರಿತೀವಿ. ಇಲ್ಲಿ ಸೈಜ್ ದೊಡ್ಡದಾಗಿರ್ತದೆ, ರೆಡ್ ಜಾಯಿಂಟಲ್ಲಿ ಎನರ್ಜಿ ಕಮ್ಮಿ ಆಗ್ತಾ ಇರ್ತದೆ. ಯಾವಾಗ ಎನರ್ಜಿ ಕಮ್ಮಿ ಆಗ್ತಾ 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 ಎಂಡ್ ಆಫ್ ದ ಗೇಮ್ ಒಂದು ಪಾಯಿಂಟ್ ಬರುತ್ತೆ, ಅದನ್ನು ಇನ್ನೂ ಕಡಿಮೆ ಆಗ್ತಾ ಹೋಗ್ತದೆ. ಎಷ್ಟು ಕಡಿಮೆ ಆಗುತ್ತಲ್ಲ, ಆ ಕಮ್ಮಿ ಆಗ್ತಾ ಹೋದಂಗೆಲ್ಲ ಅದನ್ನು ಒಂದು ಸ್ಟೇಜಲ್ಲಿ ಆ್ಯನ್ ಆ್ಯಂಡ್ ಅವರೇಜ್ ಮಿನಿಮಮ್ ಇಷ್ಟೇ ಬೆಳಕು ಬೀಸುವಂಥ ಟೈಮ್ ಬರ್ತದೆ. ಅದನ್ನು ವೈಟ್ ಡ್ವಾರ್ಫ್ ಅಂತ ಕರಿತೀವಿ. ಏನಂತೀವಿ ರೀ, ವೈಟ್ ಡ್ವಾರ್ಫ್ ಅಂತ ಕರಿತೀವಿ. ಹೌದಾ? ಶ್ವೇತ ಡ್ವಾರ್ಫ್ ಅಂತ ಕರಿತೀವಿ. ಹೌದಾ? ಸೊ ಈ ವೈಟ್ ಡ್ವಾರ್ಫ್ ಬರ್ತದೆ. ಈ ನಕ್ಷತ್ರ ಏನು ಮಾಡ್ತದೆ, ಎಂಡ್ ಆಫ್ ದ ಗೇಮಲ್ಲಿ ಬರ್ತಾ ಬರ್ತಾ ಬೆಳಕು ಇನ್ನೂ ಕಮ್ಮಿ ಮಾಡ್ತದೆ. ಮಿನಿಮಮ್ ಬೆಳಕಿಗೆ ಬಂದಾಗ ಅದನ್ನು ವೈಟ್ ಡ್ವಾರ್ಫ್ ಅಂತೀವಿ. ಹೋಗ್ತಾ ಹೋಗ್ತಾ ಈ ಬೆಳಕು ಕಂಪ್ಲೀಟ್ ಆಗಿ ಅದು ಕ್ಲೋಸ್ ಆಗುತ್ತೆ. ಅದನ್ನು ನಾವು ಬ್ಲ್ಯಾಕ್ ಡ್ವಾರ್ಫ್ ಅಂತ ಕರಿತೀವಿ. ಏನಂತೀವಿ ರೀ, ಬ್ಲ್ಯಾಕ್ ಡ್ವಾರ್ಫ್ ಅಂತ ಕರಿತೀವಿ. ಈ ಕಂಪ್ಲೀಟಾಗಿ ಬ್ಲ್ಯಾಕ್ ಡ್ವಾರ್ಫಿಗೆ ಕನ್ವರ್ಟ್ ಆಗ್ತದೆ ಯಾವುದು, ನಕ್ಷತ್ರ. ಸೊ ಇಲ್ಲಿಗೆ ಕಂಪ್ಲೀಟಾಗಿ ಇದೊಂದು ಸೆಲೆಷಿಯಸ್ ಬಾಡಿಯಾಗಿ ಉಳಿದು ಬಿಡ್ತದೆ. ಆ ಬ್ರಹ್ಮಾಂಡದಲ್ಲಿ ಅದೊಂದು ಕಪ್ಪು ಚುಕ್ಕೆ ಥರ ಕಂಡು ಬರ್ತದೆ. ಅದು ಆವಾಗ ಕಣ್ಣಿಗೂ ಕಾಣಲ್ಲ, ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗೂ ಇಲ್ಲ. ಆದರೆ ಇನ್ನೂ ಕೆಲವು ನಕ್ಷತ್ರಗಳಿರ್ತವೆ. ಎಂಥ ನಕ್ಷತ್ರಗಳು ಅಂದರೆ ಸೈಜಲ್ಲಿ ಇನಿಷಿಯಲಿನೇ ಭಯಂಕರ ದೊಡ್ಡವಾಗಿರ್ತವೆ. ಅವು ಹುಟ್ಟುತ್ತಲೇ ಮೂಲತವಾಗಿ ಧೂಳು ಮತ್ತು ಅನಿಲ ಕಣಗಳಿಂದ ಕೂಡಿದಂಥ ನಕ್ಷತ್ರಗಳು ಹುಟ್ಟುತ್ತಲೇ ಮೂಲತವಾಗಿ ಭಯಂಕರ ದೊಡ್ಡದಾಗಿರ್ತದೆ. ಅಂಥ ನಕ್ಷತ್ರಗಳೇನು ಮಾಡ್ತವೆ,
ಈ ರೆಡ್ ಜಾಯಿಂಟಿನ ಸ್ಟೇಜಿಗೇನೋ ಬರ್ತವೆ, ತನ್ನ ಶಕ್ತಿಯನ್ನು ಕಡಿಮೆ ಮಾಡ್ತಾ ಮಾಡ್ತಾ ರೆಡ್ ಜಾಯಿಂಟಿಗೇನೋ ಬರ್ತವೆ. ಆದರೆ ಸೈಜಲ್ಲಿ ಭಯಂಕರ ದೊಡ್ಡದಾಗಿರತಕ್ಕಂಥ ಕಾರಣದಿಂದಾಗಿ ಅವುಗಳೇನಾಗ್ತವೆ, ವಿಸ್ಫೋಟವಾಗ್ತವೆ, ಸ್ಫೋಟಕವಾಗ್ತವೆ. ಅಂಥ ನಕ್ಷತ್ರಗಳೇನಾಗ್ತವೆ, ಸೂಪರ್ ನೋವಾ ಆಗ್ತವೆ. ಏನಂತೀವಿ ಕರಿತೀವಿ ಅದನ್ನು, ಸೂಪರ್ ನೋವಾ ಅಂತ ಕರಿತೀವಿ. ಅವು ಏನಾಗ್ತವೆ, ಸ್ಫೋಟಕವಾಗ್ತವೆ. ಹೌದಾ, ಸ್ಫೋಟಕವಾಗ್ತವೆ. ಆ ನಕ್ಷತ್ರಗಳೇನಾಗ್ತವೆ, ಸ್ಫೋಟಕವಾಗ್ತವೆ, ಸೂಪರ್ನೋವಾ ಎಕ್ಸ್ಪೋಸ್ ಆಗ್ತವೆ. ಸೊ ಕಂಪ್ಲೀಟಾಗಿ ಒಂಥರ ಡುಮ್ ಅಂತವೋ ಬ್ಲಾಸ್ಟ್ ಅಂತವೋ ಏನೋ ಒಂದು ಕಲ್ಪನೆ ಮಾಡ್ಕೊಂಡು ಥಿಂಕ್ ಮಾಡ್ಕೊಳ್ಳಿ. ಅಲ್ಲಿ ಸೂಪರ್ನೋವಾ ಕ್ರಿಯೆ ಆಗುತ್ತೆ. ಆ ನಕ್ಷತ್ರಗಳು ಛಿದ್ರವಾಗಿ ದೊಡ್ಡ ಬಾಡಿ ಸ್ಪ್ರೆಡ್ ಆಗ್ತದೆ. ಏನಾಗ್ತದೆ, ಸ್ಪ್ರೆಡ್ ಆಗ್ತದೆ. ಸೊ ಈ ಸೂಪರ್ನೋವಾದಿಂದ ಆಗಿರ್ತಕ್ಕಂಥ ಹೊರಗಡೆ ಬಂದಿರತಕ್ಕಂಥ ದೊಡ್ಡ ನಕ್ಷತ್ರ ಆ ಎಲ್ಲ ಕಣಗಳನ್ನು ದೂರ ದೊಡ್ಡದು ಇಂತಿಂಥದ್ದು ಅದೆಷ್ಟು ದೊಡ್ಡದಿರ್ತದೋ ಅನ್ಬಿಲಿಯಬಲ್. ಥಿಂಕ್ ಮಾಡಬೇಡಿ, ಗೆಸ್ ಮಾಡಬೇಡಿ ಸುಮ್ಮನೆ, ಓಕೆನಾ. ಸೊ ಆ ಸೂಪರ್ನೋವಾದಿಂದ ಹೊರಬಂದಂತಹ ಬಾಡಿ ಸೊ ಏನಾಗ್ತದೆ, ಆ ಕಣಗಳನ್ನು ಹೊರಗಡೆ ಹಾಕ್ತದೆ. ಅದರಲ್ಲಿ ಯಾವುದೋ ಒಂದು ದೊಡ್ಡದು, ಇಷ್ಟು ದೊಡ್ಡದು ಒಂದು ಪಾರ್ಟ್ ಹೊರಗಡೆ ಬಂದಿದೆ ಅಂದ್ಕೊಳ್ಳಿ, ಅದನ್ನು ಏನಂತೀವಿ, ನ್ಯೂಟ್ರಾನ್ ಅಂತ ಇರ್ತದೆ. ಏನಂತೀವಿ ರೀ, ನ್ಯೂಟ್ರಾನ್. ಸೊ ಇದು ಸೈಜಲ್ಲಿ ಭಯಂಕರ ದೊಡ್ಡದಾಗಿರ್ತದೆ. ಏನಾಗಿರ್ತದೆ, ಸೈಜಲ್ಲಿ ಭಯಂಕರ ದೊಡ್ಡದಾಗಿರ್ತದೆ. ಇದರಿಂದ ಸೂಪರ್ನೋವಾದಿಂದ ಹೊರಬಂದಂಥ ಕಣಗಳಲ್ಲೇ ಅತ್ಯಂತ ದೊಡ್ಡದಾಗಿ ಯಾವುದಿರ್ತದೆ, ಸೊ ನ್ಯೂಟ್ರಾನ್ ಇರ್ತದೆ. ಅದಕ್ಕಿಂತ ಚಿಕ್ಕದಾಗಿ ಇನ್ನೊಂದಿರ್ತದೆ ಪಲ್ಸರ್ ಅಂತ. ಯಾವುದ್ರಿ, ಪಲ್ಸರ್ ಇರ್ತದೆ. ಅದಕ್ಕಿಂತ ಚಿಕ್ಕದಾಗಿ ಕ್ಯೂಸರ್ ಇರ್ತದೆ. ಏನಿರ್ತದೆ, ಕ್ಯೂಸರ್ ಇರ್ತದೆ. ಹಾಗಾದರೆ ಸರ್ ಇಲ್ಲಿ ಬೆಳಕಿನ ಕಮ್ಮಿ ಆಗ್ತಾ ಇತ್ತು, ಪ್ರಕಾಶತೆ ಕಮ್ಮಿ ಆಗ್ತಾ ಇತ್ತು, ಎಕ್ಸ್ಪೋಸ್ ಆದಮೇಲೆ ಇವುಗಳಿಗೆ ಪ್ರಕಾಶವಾಗಿ ಹೊಳಿತಾವೋ ಇಲ್ವೋ ಸರ, ಹೊಳಿತವೆ. ನ್ಯೂಟ್ರಾನ್ ಕೂಡ ಹೊಳಿತದೆ, ಬಟ್ ಸೈಜಲ್ಲಿ ಭಯಂಕರ ದೊಡ್ಡದಿರ್ತದೆ. ಸೊ ಪಲ್ಸರ್ ಕೂಡ ಹೊಳಿತದೆ. ಇದು ಏನಾಗ್ತದೆ, ಶೈನಿಂಗ್ ಕೊಡ್ತಾ ಇರ್ತದೆ. ಸೊ ಇದೇನಾಗ್ತದೆ, ಶೈನಿಂಗ್ ಆಗ್ತಾ ಇರ್ತವೆ, ಮೂರು ಕೂಡ ಶೈನಿಂಗ್ ಆಗ್ತವೆ. ಆದರೆ ಕ್ಯೂಸರ್ ಹೆಂಗಾಗಿರ್ತದೆ ಅಪ್ಪ ಅಂದರೆ, ಸೊ ಒಂದು ಸ್ವಲ್ಪ ಚುಂಬನೀಯ ಗುಣಗಳನ್ನು ಒಳಗೊಂಡಿರ್ತದೆ. ಚುಂಬನೀಯ ಗುಣಗಳು ಹೆಂಗಂದ್ರೆ ಹಿಂಗೆ ಬ್ಲಿಂಕ್ ಆಗ್ತಾ ಇರ್ತದೆ, ಟಂಗ್ 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 ಅಂತ, ಓಕೆನಾ. ಸೊ ಇಲ್ಲಿ ಬ್ಲಿಂಕ್ ಆಗ್ತಾ ಇರ್ತದೆ. ಆದರೆ ಇವು ಎರಡರಲ್ಲಿ, ಇವು ಮೂರು ಕೂಡ ಸೆಲೆನ್ಷಿಯಸ್ ಬಾಡಿಗಳಾಗಿಯೇ ಬ್ರಹ್ಮಾಂಡದಲ್ಲಿ ಆ ಕಡೆ ಈ ಕಡೆ ಸುತ್ತಾಡ್ತಾ ಇರ್ತವೆ. ಈ ನ್ಯೂಟ್ರಲ್ದು ಒಂದು ಸ್ಟೇಜ್ ಬರುತ್ತೆ, ಒಂದು ಟೈಮ್ ಬರುತ್ತೆ. ಆ ದೊಡ್ಡ ಸೈಜಲ್ಲಿರ್ತಕ್ಕಂಥ ಸ್ಟಾರ್ನ ನಕ್ಷತ್ರದ ಒಂದು ಭಾಗ ಏನಿರ್ತದೆ, ಎಂಡ್ ಆಫ್ ದ ಗೇಮ್ ಬರ್ತಾ 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 ಅದೇನಾಗ್ತದೆ, ಸೊ ಕಾಂಟ್ರಾಕ್ಟ್ ಆಗಲಿಕ್ಕೆ ಶುರು ಮಾಡ್ತದೆ, ಒತ್ತಡಕ್ಕೆ ಒಳಪಡ್ತದೆ. ದೊಡ್ಡ ಸೈಜ್ ಇದ್ದಿದ್ದು ಕುಗ್ಗುತ್ತಾ ಹೋಗ್ತದೆ. ಯಾಕಂದರೆ ಎನರ್ಜಿ ಬರ್ತಾ ಬರ್ತಾ ಕಮ್ಮಿನೇ ಆಗ್ತಾ ಇದೆ. ಹೌದಾ, ಯಾವಾಗ ಎನರ್ಜಿ ಕಮ್ಮಿ ಆಗ್ತಾ ಬರ್ತದೋ ಅದೇನಾಗ್ತದೆ, ಇನ್ನೂ ಕಾಂಟ್ರಾಕ್ಟ್ ಆಗ್ತಾ ಬರ್ತದೆ. ಇಲ್ಲಿ ಸೂಪರ್ನೋವಾ ಆದಮೇಲೆ ಸೊ ಇದು ಇನ್ನೂ ಕಾಂಟ್ರಾಕ್ಟ್ ಆಗ್ತಾ ಬರ್ತದೆ. ಆ ಒತ್ತಡಕ್ಕೆ ಒಳಪಡ್ತದೆ, ಇನ್ನೂ ಗಟ್ಟಿಯಾಗಿರ್ತದೆ. ಥಿಂಕ್ ಮಾಡಿ, ಇಷ್ಟು ದೊಡ್ಡ ಪಾತ್ರೆ ಏನಾಗ್ತದೆ, ಬರ್ತಾ 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 ಒತ್ತಡಕ್ಕೆ ಮುದ್ದೆ ಮಾಡಿ ಮಡಚಿ ಮಾಡಿದ್ರೆ ಇಷ್ಟು ಚಿಕ್ಕದಾಗುತ್ತಾ, ಓಕೆನಾ. ಸೊ ಆ ಚಿಕ್ಕದಾದಾಗ ಅಲ್ಲಿ ಏನಾಗಿರ್ತದೆ, ಘನತೆ ಭಾಳ ಒತ್ತಡಕ್ಕೆ ಒಳಪಟ್ಟಿರ್ತದೆ. ಆವಾಗ ಈ ನ್ಯೂಟ್ರಲ್ ಕನ್ವರ್ಟೆಡ್ ಟು ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಏನಂತೀವಿ ರೀ, ಬ್ಲ್ಯಾಕ್ ಹೋಲ್ ಆಗಿ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಈ ಬ್ಲ್ಯಾಕ್ ಹೋಲ್ದು ಥಿಂಕ್ ಹೆಂಗಿರ್ತದೆ ಅಂದರೆ, ಇದರಲ್ಲಿರ್ತಕ್ಕಂಥ ಬೆಳಕು ಕೂಡ ಹೊರಗಡೆ ಬರಲಿಕ್ಕೆ ಆಗದೇ ಇರುವಷ್ಟು ಒತ್ತಡಕ್ಕೆ ಮುದ್ದೆಯಾಗಿ ಕೂತ್ಕೊಂಡಿರ್ತದೆ. ಸೊ ಇದು ಬ್ಲ್ಯಾಕ್ ಹೋಲ್. ಎಷ್ಟರ ಮಟ್ಟಿಗೆ ಬಿಗಿಯಾಗಿರ್ತದೆ, ಎಷ್ಟರ ಮಟ್ಟಿಗೆ ಒತ್ತಡದಲ್ಲಿರ್ತದೆ ಅಂದರೆ, ಸೊ ಹೈಯೆಸ್ಟ್ ಇರ್ತದೆ. ಸೊ ಇಡೀ ಬ್ರಹ್ಮಾಂಡದಲ್ಲಿ ಬ್ಲ್ಯಾಕ್ ಹೋಲೇ ಭಾಳ ದೊಡ್ಡದು, ಓಕೆನಾ. ಸೊ ಅದರದೇ ಗ್ರಾವಿಟಿ ಭಾಳ ದೊಡ್ಡದು, ಅದರದೇ ಎನರ್ಜಿ ಭಾಳ ದೊಡ್ಡದು, ಆ ಬ್ಲ್ಯಾಕ್ ಹೋಲ್ ಅಂತ ಕರಿತೀವಿ. ಸೊ ಬ್ಲ್ಯಾಕ್ ಹೋಲ್ ಎಷ್ಟರ ಮಟ್ಟಿಗೆ ನೋಡಿ, ಫಾರ್ ಎಕ್ಸಾಂಪಲ್ ನೋಡಿ, ಇಷ್ಟು ದೊಡ್ಡ ಪಾತ್ರೆನ ಮುದ್ದೆ ಮಾಡಿ ಇಷ್ಟರಲ್ಲಿ ಇಡೀರಿ, ಅದು ತುಂಬ ಭಾರವಾಗಿರ್ತದೆ, ಅದು ತುಂಬ ಒತ್ತಡ ಭಾಳ ಇರ್ತದೆ, ಅದ್ರದ್ದು ಸ್ಟ್ರೆಸ್ ಭಾಳ ಇರ್ತದೆ, ಅದ್ರದ್ದು ಸ್ಟ್ರೆಂತ್ ಭಾಳ ಇರ್ತದೆ ನೋಡಿ. ಸೊ ಇಡೀ ಮುದ್ದೆ ಮಾಡಿ ಅದಕ್ಕೆ ಹಿಂಗೆ ಹೊಡೆದು ಇನ್ನೂ ಚಿಕ್ಕದು ಮಾಡಿ ಹಿಂಗೆ ತಗೊಂಡು ಹಿಂಗೆ ಹೊಡೆದ್ರೆ ಹೆಂಗಿರ್ತದೆ, ತಲೆಗೆ ಧುಮ್ ಅಂತದೆ, ಓಕೆನಾ. ಸೊ ಆ ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟಿಗೆ ಆಗ್ತದೆ. ಆ ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ನಕ್ಷತ್ರ ದೊಡ್ಡದಿದ್ದು ಒಡೆದೋಗಿರ್ತದೆ, ಆ ಒಡೆದೋಗಿ ನ್ಯೂಟ್ರಾನ್ ಆಗಿರ್ತದೆ. ನ್ಯೂಟ್ರಾನು ಕಾಲಾಂತರ ಕ್ರಮಗಳಲ್ಲಿ ಬ್ಲ್ಯಾಕ್ ಹೋಲ್ ಆಗಿ ಕಾನ್ಸೆಪ್ಟಲ್ಲಿ ಬ್ರಹ್ಮಾಂಡದಲ್ಲಿ ಎಲ್ಲೋ ಓಡಾಡ್ತಾ ಇರ್ತದೆ. ಮುಂದೆ ಯಾವತ್ತೋ ಒಂದಿನ ಭೂಮಿಗೆ ಬಂದು ಹಿಂಗೆ ಟಕ್ಕರ್ ಕೊಡ್ತು ಅಂದರೆ ಭೂಮಿ ಡುಮುಕ್ ಅಂತದೆ, ಓಕೆನಾ. ಸೊ ಭೂಮಿ ಮುಳುಗೋಗುವಂಥದ್ದು ಅಂದರೆ ಮೀನ್ಸ್ ಹಾಳಾಗ್ತದೆ, ಸತ್ಯಾನಾಶ ಆಗುತ್ತೆ, ಓಕೆನಾ. ಸೊ ಇದು ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟಿಗೆ ಬಂತು. ಸೊ ನ್ಯೂಟ್ರಾನ್ಗೂ ಅಷ್ಟು ಏನಾಗ್ತದೆ, ಬ್ಲ್ಯಾಕ್ ಹೋಲ್ ಆಗಿ ಕನ್ವರ್ಟ್ ಆಗ್ತದೆ. ಪಲ್ಸರು ಮತ್ತು ಕ್ಯೂಸರು ಇವು ಮೂರೂ ಕೂಡ ಸೆಲೆನ್ಷಿಯಸ್ ಬಾಡೀಸ್ಗಳೇ. ಸೊ ಇವು ಮೂರು ಕೂಡ ಸೆಲೆನ್ಷಿಯಸ್ ಬಾಡಿಗಳೇ ಸರ. ಆದರೆ ಇಲ್ಲಿ ಏನೋ ಹೇಳಾಗತ್ತಿದ್ರಲ್ಲ, ಏನು ಹೇಳಾಗತ್ತಿದೆ, ಅದೇ ನಕ್ಷತ್ರ ಧೂಳು ಮತ್ತು ಅನಿಲಗಳಿಂದ ಕೂಡಿರ್ತಕ್ಕಂಥ ನಕ್ಷತ್ರ. ಸೊ ಎನರ್ಜಿ ಕಮ್ಮಿ ಆಗ್ತಾ ಆದಂಗೆ ಸೈಜಲ್ಲಿ ದೊಡ್ಡದಾಗ್ತಾ ಹೋಗ್ತದೆ. ಆದರೆ ಎಷ್ಟರ ಮಟ್ಟಿಗೆ ಸೈಜ್ ದೊಡ್ಡದಾಗ್ತದೆ ಸರ, ಯಾವ ಸೈಜಿಗೆ ಒಂದು ಸ್ಟ್ಯಾಂಡರ್ಡ್ ಸೈಜ್ ಅಂತ ಇದ್ರೆ ತಾನೆ ಅಲ್ಲಿ ವೈಟ್ ಡ್ವಾರ್ಫು ಬ್ಲ್ಯಾಕ್ ಡ್ವಾರ್ಫ್ ಆಗ್ತದೆ. ಅದಕ್ಕಿಂತ ದೊಡ್ಡ ಸೈಜ್ ಇತ್ತು ಅಂದರೆ ಅದನ್ನು ಸೂಪರ್ನೋವಾ ಅಂತ ಆಗ್ತದೆ. ಆ ಸೂಪರ್ನೋವಾದಲ್ಲಿ ಈ ಥರ ಮುಂದೆ ಪ್ರೊಸೆಸ್ ಮುಂದೆ ಹೋಗ್ತದೆ ಅಂತ ಹೇಳಿದ್ರಿ. ಹಾಗಾದರೆ ಒಂದು ಸ್ಟ್ಯಾಂಡರ್ಡ್ ಸೈಜ್ ಬೇಕಲ್ವೇ. ಸೊ ಇದೇ ಸೈಜು, ಇದೇ ಕಾನ್ಸೆಪ್ಟ್ ಮೇಲೆ ಭಾರತದ ಪ್ರಖ್ಯಾತ ಒಬ್ಬ ವಿಜ್ಞಾನಿ, ಒಬ್ಬರು ಭಾರತದ ಮೂಲತವಾಗಿ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ವಿಜ್ಞಾನಿ. ಸೊ ಎಸ್ ಚಂದ್ರಶೇಖರ್ ಅಂತ ಹೇಳಿ, ಎಲ್ಲಿ ಬರೀಲಿ, ಇಲ್ಲಿ ಬರೀಲಾ, ಯಾರು, ಎಸ್ ಚಂದ್ರಶೇಖರ್ ಅಂತೇಳಿ. ಎಸ್ ಚಂದ್ರಶೇಖರ್ ಸರ್ ಏನು ಮಾಡ್ತಾರೆ,
ಸೊ ಇದ್ರ ಮೇಲೆ ಒಂದು ಕಾನ್ಸೆಪ್ಟ್ನ ಮಾಡ್ತಾರೆ, ಇದ್ರ ಮೇಲೆ ಸ್ಟಡಿ ಮಾಡ್ತಾರೆ. ಈ ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ಗಳ ಮೇಲೆ ಸ್ಟಡಿ ಮಾಡಿ ಒಂದು ಥಿಯರಿನ ಕೊಡ್ತಾರೆ, ದ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಸ್ಟಾರ್ಸ್, ಸ್ಟೆಲ್ಲರ್ಸ್ ಅಂಡ್ ಎವಲ್ಯೂಷನ್ ಆಫ್ ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ ಅಂತ ಹೇಳಿ. ಏನದು? ದ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಆಫ್ ಸ್ಟಾರ್ಸ್, ಸ್ಟೆಲ್ಲರ್ಸ್ ಅಂಡ್ ಎವಲ್ಯೂಷನ್ ಆಫ್ ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ ಅಂತ ಹೇಳಿ ಇಬ್ಬರು ಸೇರಿ ಮಾಡ್ತಾರೆ, ವಿಲಿಯಂ ಎ ಮತ್ತು ಎಸ್ ಚಂದ್ರಶೇಖರ್ ಸರ್ ಅಂಥೇಳಿ. ಇವ್ರ ಜೊತೆಗೆ ಸೊ ಇದ್ರದ್ದು ವರ್ಕು ಸಕ್ಸಸ್ಫುಲ್ ಆದಾಗ 1983ರಲ್ಲಿ ಇವರಿಗೆ ನೊಬೆಲ್ ಪ್ರಶಸ್ತಿ ಸಿಗ್ತದೆ. ಇದೇ ಕಾನ್ಸೆಪ್ಟ್ ಮೇಲೆ ಭಾರತಕ್ಕೆ ನೊಬೆಲ್ ಪ್ರಶಸ್ತಿ ಸಿಕ್ಕವರ ಪಟ್ಟಿಯಲ್ಲಿ ಎಸ್ ಚಂದ್ರಶೇಖರ್ ಕೂಡ ಒಬ್ಬರು. ಎಸ್ ಚಂದ್ರಶೇಖರ್ ಸರ್ ಅಂತ ಸೈಂಟಿಸ್ಟ್, ಇವರು ಕೂಡ ಒಬ್ಬರು. ಸೊ ಇದೇ ಕಾನ್ಸೆಪ್ಟ್ ಮೇಲೆ ಅವರು ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾದರೆ ಈಗ ಸೊ ಯಾವ ಸ್ಟೇಜಲ್ಲಿ ಆ್ಯನ್ ಆ್ಯಂಡ್ ಅವರೇಜ್ ಮಿನಿಮಮ್ ಟೆಂಪ್ರೇಚರು ನಕ್ಷತ್ರಕ್ಕೆ ಎಷ್ಟಿರ್ಬೇಕ್ರಿ? 6000 ಡಿಗ್ರಿ ಸೆಲ್ಸಿಯಸ್. ಕೇಳೇ ಕೇಳ್ತಾನೆ. ಕಲರ್ಗಳಲ್ಲಿ ಕೇಳೇ ಕೇಳ್ತಾನೆ. ರೆಡ್ ಇದ್ದರೆ ನಾರ್ಮಲ್ಲು, ವೈಟ್ ಬ್ಲೂ ಇದ್ದರೆ ಅದೇನಾಗಿದೆ ಒಂದು ಸ್ವಲ್ಪ ಹೈಯೆಸ್ಟ್ ಮಿಡ್ ವರ್ಷನಲ್ಲಿದೆ. ಇನ್ನೂ ಸ್ವಲ್ಪ ಬ್ಲೂ ಆಗಿ ಕಾಣ್ತಾ ಇದ್ರೆ ಅದೇನಾಗ್ತದೆ ಕಂಪ್ಲೀಟ್ಲಿ ಹೈ ಟೆಂಪ್ರೇಚರ್ಲಿದೆ. ಮಿಲಿಯನಲ್ಲಿ ಹೋಗಿದೆಯೋ, 10,000ದಲ್ಲಿ ಹೋಗಿದೆಯೋ, ಲಕ್ಷದಲ್ಲಿ ಹೋಗಿದೆಯೋ, ಕೋಟಿಲಿ ಹೋಗಿದೆಯೋ, ಬಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರಲ್ಲಿ ಇದೆಯೋ ಅದು ಬಿಡಿ, ಓಕೆನಾ. ಸೊ ಅದೇ ಮುಂದೆ ಏನಾಗ್ತದೆ, ಅದೇ ನಕ್ಷತ್ರ ತನ್ನ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಗಿ ಬರ್ತಕ್ಕಂಥ ಎನರ್ಜಿ ಕಡಿಮೆ ಹಂತದಲ್ಲಿ ಬರ್ತಾ ಬರ್ತಾ ಕಾಲಾಂತರದಲ್ಲಿ ಕಡಿಮೆ ಆದಾಗ ಅದೇನಾಗ್ತದೆ ರೆಡ್ ಜಾಯಿಂಟ್ ಆಗಿರ್ತದೆ, ಬಟ್ ಸೈಜ್ ದೊಡ್ಡದಾಗ್ತಾ ಇರ್ತದೆ. ಹಾಗಾದರೆ ಈ ಎಸ್ ಚಂದ್ರಶೇಖರ್ ಸರ್ ಅವರು ಈ ಬ್ಲ್ಯಾಕ್ ಹೋಲ್ ಕಾನ್ಸೆಪ್ಟ್ ಮೇಲೆ ಅನಲೈಸಿಸ್ ಮಾಡಿದಾಗ ಯಾವುದು ಸೂಪರ್ನೋವಾ ಆಗುತ್ತೆ, ಯಾವುದು ವೈಟ್ ಡ್ವಾರ್ಫ್ ಆಗಿ ಕನ್ವರ್ಟ್ ಆಗುತ್ತೆ, ಈ ರೆಡ್ ಜಾಯಿಂಟ್ ಸ್ಟೇಜಿಗೆ ಬಂದಾಗ ನಕ್ಷತ್ರ ಯಾವುದು ಸೂಪರ್ನೋವಾ ಆಗುತ್ತೆ, ಯಾವುದು ವೈಟ್ ಡ್ವಾರ್ಫ್ ಆಗುತ್ತೆ ಅಂತ ಹೇಳಿ ಅನಲೈಸಿಸ್ ಮಾಡಿದಾಗ ಅವ್ರು ಹೇಳ್ತಾರೆ ಸಣ್ಣಗಿಂತನೂ ಅಂದರೆ ಭಾರತದಲ್ಲಿ ಅಂದರೆ ಭೂಮಿ ಮೇಲೆ ಇರ್ತಕ್ಕಂಥ ನಾವು ಗುರುತಿಸ್ಕೊಂಡಂಥ ನಮ್ಮ ನಕ್ಷತ್ರಕ್ಕಿಂತನೂ 1.44 ಅಷ್ಟು ದೊಡ್ಡದಿದ್ದರೆ ಅದನ್ನು ನಾವೇನಂತೀವಿ ಸೂಪರ್ನೋವಾ ಆಗ್ತದೆ. ಸನ್ಗಿಂತನೂ 1.44 ಲಾರ್ಜರ್ ಇದ್ದರೆ ಅದನ್ನು ಏನಂತೀವಿ ಸೂಪರ್ನೋವಾ ಎಕ್ಸ್ಪೋಸ್ ಆಗುವಂಥ ನಕ್ಷತ್ರ ಅಂತೀವಿ. ಅದೇ ಸನ್ಗಿಂತನೂ 1.44% ಅಂದರೆ ಇಂಟು ಮಾಡಿದಾಗ 1.44ಗಿಂತನೂ ಕಡಿಮೆ ಬಂದರೆ ಅದನ್ನೇನಂತೀವಿ ಸೊ ಅಂಥ ನಕ್ಷತ್ರವನ್ನು ನಾವೇನಂತೀವಿ ಏನಂತೀವಿ ವೈಟ್ ಡ್ವಾರ್ಫ್ ರೆಡ್ ಜಾಯಿಂಟ್ ಸ್ಟಾರ್ ಅಂತ ಕರಿತೀವಿ, ಓಕೆನಾ. ಸೂರ್ಯನಿಗಿಂತ 1.44 ದೊಡ್ಡದಾಗಿದ್ದರೆ ಅದನ್ನು ಸೂಪರ್ನೋವಾ ಆಗುವಂಥದ್ದು, ಸೂರ್ಯನಿಗಿಂತ 1.44 ಕಮ್ಮಿ ಇದ್ದರೆ ಅದೇನಾಗ್ತದೆ ವೈಟ್ ಡ್ವಾರ್ಫ್ ಆಗುವಂಥದ್ದು. ಮಿನಿಮಮಲ್ಲಿ ಇಲ್ಲಿ ಮಿಡ್ಡಲ್ಲಿ ಸಿಕ್ಕಾಕೊಂಡಿರೋದು ನಮ್ಮ ಸೂರ್ಯ, ಓಕೆನಾ. ಹಾಗಾದರೆ ನಮ್ಮ ಸೂರ್ಯನ ಮೇಲೆ ಕಾನ್ಸೆಪ್ಟ್ನ ಇಟ್ಕೊಂಡು ಈ ಕಾನ್ಸೆಪ್ಟ್ನ ಮಾಡ್ತಾರೆ ಯಾರು? ಎಸ್ ಚಂದ್ರಶೇಖರ್ ಸರ್ ಅಂತ ನೊಬೆಲ್ ಪ್ರಶಸ್ತಿ ಸಿಗುತ್ತದೆ. ಕಾನ್ಸೆಪ್ಟ್ ಅಂತ ಯಾವುದು ಅಂತ ಹೇಳಿದ್ದೀನಿ. ಇನ್ನು ಮುಂದಿನ ಕ್ಲಾಸಸ್ಸಲ್ಲಿ ನೋಡ್ತಾ ಹೋಗೋಣ. ಸೊ ಈ ನಕ್ಷತ್ರ ಹೆಂಗೆ ಬಂತು, ಇದ್ರ ಹಿಂದೆ ಇರ್ತಕ್ಕಂಥ ಇತಿಹಾಸ ಏನು, ಬ್ರಹ್ಮಾಂಡ ಹೆಂಗಾಯಿತು, ಬ್ರಹ್ಮಾಂಡದಲ್ಲಿ 9 ಗ್ರಹಗಳು ಯಾಕಾದವು, ಹೌದಾ, ಮಿಲ್ಕಿ ವೇ ಅಂದ್ರೇನು, ಗ್ಯಾಲಕ್ಸಿಸ್ಗಳಂದ್ರೇನು, ಈಚ್ ಆ್ಯಂಡ್ ಎವ್ರಿಥಿಂಗ್ ವಿತ್ ಜಿಯೋಗ್ರಫಿ ಪಾಯಿಂಟ್ ನೋಡ್ತಾ ಹೋಗೋಣ, ಓಕೆನಾ. ಸೊ ಏನೇ ಡೌಟ್ಸ್? ಸೊ ಕಾನ್ಸೆಪ್ಟಲ್ಲಿ ಏನಾದರೂ ಡೌಟ್ ಇದೆಯಾ? ಸೊ ರಿವಿಷನ್ ಮಾಡುವಂಥದ್ದು ಏನಾದರೂ ಇದೆಯಾ? ಬ್ರಹ್ಮಾಂಡದಲ್ಲಿ ಮೂಲತವಾಗಿ ಏನೂ ಇರಲಿಲ್ಲ, ಧೂಳು ಮತ್ತು ಅನಿಲ ಕಣಗಳಿಂದ ಇತ್ತು. ಆ ಬ್ರಹ್ಮಾಂಡದಲ್ಲಿ ಅವುಗಳ ಮುಂದೆ ಕಾಲಕ್ರಮೇಣವಾಗಿ ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆದಾಗ ನಕ್ಷತ್ರಗಳ ಫಾರ್ಮೇಷನ್ ಆಯಿತು. ಆ ನಕ್ಷತ್ರಗಳಿಗೆ ತನ್ನದೇ ಆದ ಒಂದಿಷ್ಟು ಸಂಯೋಜನ ಕ್ರಿಯೆ ನಡೀತು. ಹೈಡ್ರೋಜನ್ ಕನ್ವರ್ಟೆಡ್ ಟು ಹೀಲಿಯಂ ಆಯಿತು. ಉಷ್ಣ ಮತ್ತು ಪ್ರಕಾಶಕ್ಕೆ ಹೊರಗಡೆ ಬಂತು. ಆ್ಯನ್ ಆ್ಯಂಡ್ ಅವರೇಜು 6000 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ಇರಬೇಕು, ಅದು ಪ್ಲಾಸ್ಮಾ ಸ್ಥಿತಿಯಲ್ಲಿ ಇರ್ತದೆ. ಸೊ ಆ ಕಲರ್ಗಳ ಮೇಲೆ ಡಿಪೆಂಡ್ ಆಗ್ತದೆ. ಮುಂದೆ ಕಾಲಕ್ರಮೇಣಗಳಲ್ಲಿ ಎನರ್ಜಿ ಕಮ್ಮಿ ಆಗ್ತಾ ಹೋದಂಗೆಲ್ಲ ಸೈಜ್ ದೊಡ್ಡದಾಗ್ತಾ ಹೋಗ್ತದೆ. ಎಷ್ಟರ ಮಟ್ಟಿಗೆ ಸೈಜ್ ದೊಡ್ಡದಾಗಬೇಕು? ಸೂರ್ಯನಿಗಿಂತ 1.44% ಮಲ್ಟಿಪಲ್ ಮಾಡಿದಾಗ ಸೂರ್ಯನಿಗಿಂತ ಸೈಜ್ ದೊಡ್ಡದಾದರೆ ಅದು ಏನಾಗ್ತದೆ ಸೂಪರ್ನೋವಾ ಆಗ್ತದೆ. ಸೂರ್ಯನಿಗಿಂತ 1.44 ಕಮ್ಮಿ ಇದ್ದರೆ ಅದು ಏನಾಗ್ತದೆ ವೈಟ್ ಡ್ವಾರ್ಫ್ ಆಗ್ತದೆ. ವೈಟ್ ಡ್ವಾರ್ಫಲ್ಲೂ ಕೂಡ ಮಿಂಚನೆಯ ಬೆಳಕಿನ ಪ್ರಕಾಶಮಾನತೆ ಇನ್ನೂ ಇರ್ತದೆ, ಆದರೆ ಮುಂದೆ ಕಾಲಕ್ರಮೇಣವಾಗಿ ಹೋಗ್ತಾ ಅದೇನಾಗ್ತದೆ ಬ್ಲ್ಯಾಕ್ ಡ್ವಾರ್ಫ್ ಆಗಿ ಕಂಪ್ಲೀಟ್ ಆಗಿ ತನ್ನ ಸಂಪೂರ್ಣ ಎನರ್ಜಿನ ಮುಗಿಸ್ಬಿಡ್ತದೆ, ಓಕೆನಾ. ಸೊ ಸೂಪರ್ನೋವಾದಲ್ಲಿ ಕೂಡ ಮುಂದೆ ಆ ಸ್ಫೋಟಕವಾಗ್ತದೆ. ಆ ದೊಡ್ಡ ನಕ್ಷತ್ರ ಏನಾಗ್ತದೆ ಸ್ಫೋಟಕವಾಗ್ತದೆ. ಬೆಳಕಿನ ಕಿರಣಗಳು, ಬೆಳಕಿನ ಕಣಗಳು ಎಲ್ಲ ಕಡೆ ಹೊರಗಡೆ ಹೋಗ್ತವೆ. ಆ ಕಣಗಳಲ್ಲಿ ಒಂದು ದೊಡ್ಡದಾದಂಥದ್ದು ನ್ಯೂಟ್ರಾನು, ಅದರ ತದನಂತರ ಪಲ್ಸರು ಮತ್ತು ಕ್ಯೂಸರು. ಪಲ್ಸರ್ ಏನು ಮಾಡ್ತದೆ, ನ್ಯೂಟ್ರಾನ್ ಏನು ಮಾಡ್ತದೆ, ಸೈಜಲ್ಲಿ ಭಯಂಕರ ದೊಡ್ಡದಾಗಿರ್ತದೆ. ಮುಂದೆ ಒತ್ತಡಕ್ಕೆ ಕಾಲಕ್ರಮೇಣವಾಗಿ ಘನಾಂತರಕ್ಕೆ ಒಳಗಟ್ಟು ಅಲ್ಲಿ ಘನತೆಯನ್ನು ಒಳಗೊಟ್ಟು ಅಲ್ಲೇನಾಗ್ತದೆ ಬ್ಲ್ಯಾಕ್ ಹೋಲ್ ಆಗಿ ಫಾರ್ಮೇಷನ್ ಆಗ್ತದೆ. ಇನ್ನು ಪಲ್ಸರ್ ಏನಾಗ್ತದೆ, ಇದು ಕೂಡ ಶೈನಿಂಗ್ ಮಾಡ್ತದೆ. ಕ್ಯೂಸರ್ ಏನು ಮಾಡ್ತದೆ, ಇದು ಕೂಡ ಶೈನಿಂಗ್ ಮಾಡ್ತದೆ. ಸೊ ಇವೆಲ್ಲವೂ ಕೂಡ ನಕ್ಷತ್ರಕ್ಕೆ ಒಳಪಟ್ಟದ್ದು. ಈ ಥಿಯರಿನ ಕಾನ್ಸೆಪ್ಟ್ನ ಕೊಟ್ಟಿದ್ದು ಎಸ್ ಚಂದ್ರಶೇಖರ್ ಸರ್ ಅಂಥೇಳಿ. ಎಸ್ ಆರ್ ನೋಮಾ? ಎಸ್. ಏನಾದರೂ ಡೌಟ್ಸ್? ಸೊ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಸೆಕ್ಷನ್ಸಲ್ಲಿ ಹಾಕಿ, ಓಕೆನಾ, ಕ್ವರೀಸ್ಗಳು ಕೇಳಿ. ಇನ್ನೊಂದು ವಿಚಾರ,
ಕ್ಲಾಸಸ್ ಏನಾದರೂ ಸ್ಪೀಡ್ ಆಗ್ತಾ ಇದ್ದರೆ ಕಡಿಮೆ ಮಾಡ್ಕೊಳ್ಳೋಣ, ವೇಗವನ್ನು ಕಮ್ಮಿ ಮಾಡ್ಕೊಳ್ಳೋಣ, ಓಕೆನಾ. ಸೊ ಕ್ಲಾಸ್ನ ವೇಗ ಜಾಸ್ತಿ ಆಗ್ತಾ ಇದ್ದರೆ ಹೇಳಿ ಕಡಿಮೆ ಮಾಡ್ಕೊಳ್ಳೋಣ, ಕಡಿಮೆ ಆಗ್ತಾ ಇದ್ದರೆ ಹೇಳಿ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಓಕೆನಾ. ಯಾಕಂದರೆ ವಿದ್ಯಾರ್ಥಿಗಳಿಗೋಸ್ಕರ ಶಿಕ್ಷಕರು ಇರ್ತಾರೆ, ಓಕೆ. ಸೊ ಏನಾದರೂ ಡೌಟ್ಸ್ಗಳಿದ್ದರೆ ಕೇಳಿ. ಸೊ ಇನ್ನೂ ನಿಮಗೆ ಏನಾದರೂ ಟೆಕ್ನಿಕಲಿ ಆ್ಯಪಲ್ಲಿ ಏನಾದರೂ ತೊಂದರೆ ಅನ್ನಿಸ್ತಾ ಇದ್ದರೆ ನೇರವಾಗಿ ಈ ನಂಬರ್ಗೆ ಕರೆ ಮಾಡಿ, ಓಕೆನಾ. 9380322055 ಈ ನಂಬರ್ಗಾರು ಕರೆ ಮಾಡಿ, ಓಕೆನಾ. ಆ ನಂಬರ್ಗೆ ಕರೆ ಮಾಡಿ, ಆನ್ ಇರುತ್ತೆ, ನನ್ನ ಹತ್ರನೇ ಇರುತ್ತೆ. ಏನಾದರೂ ಎನ್ಕ್ವೈರೀಸ್ ಬೇಕಿದ್ರೆ ನಾನು ಹೇಳ್ತೀನಿ, ಓಕೆ. ಸೊ ಎನಿ ಡೌಟ್ಸ್ ನೋನಾ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಜೈ ಹಿಂದ್.